रूपाय तस्मै श्री गुरवे नमः। श्रीचक्रार्चननिष्ठं च गीतबोधन तत्परम् शिष्यकल्पद्रुमं वन्दे स्वर्णवल्ली मठाधीपम्। स्वर्णवल्ली ಮಠಾಧೀಪಂ. ಯಾವ ಕಾರಣರೂಪನಾದ ಗುರುವಿನ ಪ್ರಭಾವದಿಂದ ಕಾರ್ಯರೂಪವಾದ ಜಗತ್ತು ತೋರುತ್ತದೆಯೋ ಅಂತಹ ಕಾರ್ಯವೂ ಕಾರಣವೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಸೋಮದಾಸ್ ಸ್ವರ್ಣವಲ್ಲಿ ಯತಿದ್ವಯರುಗಳ ದಿವ್ಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನ ಅರ್ಪಿಸುತ್ತ ಕ್ಷೇತ್ರ ಸ್ಥಿತ ಶ್ರೀ ರಾಜರಾಜೇಶ್ವರಿಯನ್ನು, ಲಕ್ಷ್ಮೀ ನೃಸಿಂಹನನ್ನು, ಪ್ರಥಮ ಪೂಜಿತ ಶ್ರೀ ಸಿದ್ಧಿವಿನಾಯಕನನ್ನು ಮನಸ ಸ್ಮರಿಸುತ್ತ ಅಭಿನಮಿಸುತ್ತ ಹಾಗೂ ಈ ಹವ್ಯಕ ಸಂಕ್ರಾಂತಿ ಬಳಗದ ಮುಖ್ಯಸ್ಥರಾದಂತಹ ನನ್ನ ಆತ್ಮೀಯ ಅಣ್ಣನೂ ಆದಂತಹ ಶ್ರೀ ರಮಾನಂದಣ್ಣನವರಿಗೆ ಒಡಮಟ್ಟು ಈ ಹವ್ಯಕ ಸಂಕ್ರಾಂತಿ ಬಳಗದ ಎಲ್ಲಾ ಸದಸ್ಯ ವೃಂದದವರಿಗೂ ಶಿರಬಾಗುತ್ತ ನನ್ನ ಆತ್ಮೀಯ ಮಾತ್ರ ಬಳಗದ ಎಲ್ಲಾ ಮಾತೆಯರಿಗೂ ವಂದಿಸುತ್ತ ನನ್ನ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ ಆದಿಗುರು ಜಗದ ಗುರು ಶ್ರೀ ಶಂಕರಾಚಾರ್ಯರು ನನ್ನ ಆರಾಧ್ಯ ದೇವರು. ಶ್ರೀ ಶಂಕರಾಚಾರ್ಯರ ಕುರಿತು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆರಂಭಿಸಿ ತದನಂತರ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯರು ರಚಿಸಿದಂತಹ ಜಾಗೃತ ಪಂಚಕದ ಕುರಿತು ನನ್ನ ಉಪನ್ಯಾಸವನ್ನ ನೀಡುವವನಿದ್ದೇನೆ. ಮೊಟ್ಟ ಮೊದಲನೆಯದಾಗಿ 12 ಶತಮಾನಗಳ ಹಿಂದೆ ನಮ್ಮ ಭರತ ಖಂಡದಲ್ಲಿ ಅವೈದಿಕ ಮತಗಳು ಹೆಚ್ಚಾಗಿ ಸನಾತನ ವೈದಿಕ ಧರ್ಮವು ಬಹಳ ಹೀನ ಸ್ಥಿತಿಯನ್ನು ತಲುಪಿದಾಗ ಸಕಲ ದೇವಾನುದೇವತೆಗಳಿಂದ ಪ್ರಾರ್ಥಿತನಾದ ಕೈಲಾಸವಾಸಿಯಾದ ಪರಮೇಶ್ವರನೇ ಸಾಕ್ಷಾತ್ ಪರಮೇಶ್ವರನು ಕೇರಳದ ಕಾಲಟಿ ಕ್ಷೇತ್ರದಲ್ಲಿ ಆರ್ಯಾಂಬ ಮತ್ತು ಶಿವಗುರುಗಳೆಂಬ ಪುಣ್ಯ ದಂಪತಿಗಳಿಗೆ ಪುತ್ರನಾಗಿ ಹುಟ್ಟಿ ಶ್ರೀ ಶಂಕರ ನಾಮಧೇಯದಿಂದ ಅವತರಿಸಿ ಬಾಲ್ಯದಲ್ಲಿ ಸಕಲ ವೇದ ಶಾಸ್ತ್ರಗಳಲ್ಲಿ ಅಗಾಧವಾದ ಪಾಂಡಿತ್ಯವನ್ನ ಹೊಂದಿ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಅವೈದಿಕ ಮತಗಳೆಲ್ಲವನ್ನೂ ಖಂಡಿಸಿ ವೈದಿಕ ಧರ್ಮವನ್ನ ಪುನರುದ್ಧರಿಸಿ ಪ್ರಸ್ಥಾನತ್ರಯ ಭಾಷ್ಯಗಳಾದಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ಉಪನಿಷತ್ ಪ್ರತಿಪಾದಿತನಾದ ಅದ್ವೈತ ಸಿದ್ಧಾಂತವನ್ನ ಎಲ್ಲರಿಗೂ ಬೋಧಿಸಿ ಈ ಧರ್ಮವು ನಿರಂತರವಾಗಿ ಪ್ರಸಾರದಲ್ಲಿ ಬೋಧನೆಯಲ್ಲಿರಬೇಕೆಂಬ ಮಹೋದ್ದೇಶದಿಂದ ಭಾರತದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನ ಸ್ಥಾಪಿಸಿ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠವನ್ನ ಅಧಿರೋಹಿಸಿ ಕೇದಾರ ಕ್ಷೇತ್ರದಲ್ಲಿ ಅಂತರ್ಧಾನರಾದರು. ಈ ವಿಷಯ ಸಕಲ ಜಗದ್ವಿದಿತವೇ ಆಗಿದೆ. ಅಧರ್ಮ ಮಾರ್ಗದಲ್ಲಿ ಹೋಗುತ್ತಿದ್ದ ಜನರ ಬುದ್ಧಿಯನ್ನು ಪರಿವರ್ತಿಸಿ ಜ್ಞಾನವನ್ನ ಬೋಧಿಸಿ ಎಲ್ಲಾ ಮನುಜರು ಧರ್ಮ ಮಾರ್ಗದಲ್ಲಿ ನಡೆಯಲು ಬದುಕಿನ ಪಯಣಕ್ಕೆ ಸ್ತೋತ್ರ ಬುದ್ಧಿಗಳನ್ನ ನೀಡಿದಂತಹ ಶಂಕರರ ಜಾಗೃತ ಪಂಚಕ ಕೃತಿಯನ್ನ ಇದೀಗ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೆಯದಾಗಿ ಜಾಗೃತ ಪಂಚಕದ ಮೊದಲನೇ ಶ್ಲೋಕ.
ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರಃ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರಃ. ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ ತಸ್ಮಾತ್ ಜಾಗೃತ ಜಾಗೃತ. ಪರಲೋಕ ಯಾತ್ರೆಯ ಸಮಯದಲ್ಲಿ, ಅಂದರೆ ನಮ್ಮ ಅಂತ್ಯಕಾಲದಲ್ಲಿ, ತಾಯಿಯೂ ಇರುವುದಿಲ್ಲ, ತಂದೆಯೂ ಇರುವುದಿಲ್ಲ, ಬಂಧುಗಳಾಗಲಿ ಸಹೋದರ ಸಹೋದರಿಯರಾಗಲಿ ಯಾರೂ ಕೂಡ ಇರುವುದಿಲ್ಲ. ಅರ್ಥೋ ನಾಸ್ತಿ ಗೃಹಂ ನಾಸ್ತಿ. ಹಣವಾಗಲಿ ಮನೆಯಾಗಲಿ ಯಾವ ಭೌತಿಕ ವಸ್ತುಗಳು ಕೂಡ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಆದ್ದರಿಂದ ಎಲೆಯ ಮಾನವರೇ, ಎಚ್ಚರವಾಗಿರಿ, ಎಚ್ಚರಿಕೆಯಿಂದಿರಿ. ಅಂದ್ರೆ ನಮ್ಮ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ನಮ್ಮ ಹಿಂದೆ ಬರುವಂತದ್ದು ನಾವು ಮಾಡಿದ ಪಾಪ ಮತ್ತು ಪುಣ್ಯಗಳು ಮಾತ್ರ. ಯಾವ ಸಂಪತ್ತುಗಳು ಬರುವುದಿಲ್ಲ. ರೊಟ್ಟಿ ಬುತ್ತಿಯು ಬೇಡ ಅಂತಿಮದ ಪಯಣಕ್ಕೆ, ಕಟ್ಟಿಟ್ಟ ಸಂಪತ್ತು ಭೂಮಿ ಮನೆಗಳು ಬೇಡ. ವಿಧಿ ಕಟ್ಟಿ ಕರೆದಾಗ, ಭೂಮಿ ಋಣ ಮುಗಿದಾಗ, ಪ್ರಾರಬ್ಧ ಹರಿದಾಗ ನಾವು ಹೊರಡಲೇಬೇಕು. ನಮ್ಮ ಪ್ರಾರಬ್ಧ ಹರಿದಾಗ ನಾವು ಹೊರಡಲೇಬೇಕು. ನಾನು ಈಗ ಬರೋದಿಲ್ಲ, ಇಷ್ಟೆಲ್ಲ ಸಂಪತ್ತು ಮಾಡ್ಕೊಂಡಿದ್ದೀನಿ, ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀನಿ, ನನ್ನ ಮೊಮ್ಮಕ್ಕಳಿದ್ದಾರೆ, ನೆಲ್ಲ ಬಿಟ್ಟು ನಾವು ಬರೋದಿಲ್ಲ ಅಂದ್ರೆ ಆಗೋದಿಲ್ಲ. ಇನ್ನು ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ. ಇರಿಸುವ ದವನಧಿಕಾರ. ನಮ್ಮೆಯ ದಿನಗಳು ಮುಗಿದಿವೆ ಎನ್ನಲು ಬಿಡು ಎಂದೀಶನು ಆಜ್ಞಾಪಿಸಲು. ಅವನು ಆಜ್ಞೆ ಮಾಡಿದ ತಕ್ಷಣ ನಾವೆಲ್ಲರೂ ಕೂಡ ಹೋಗುವುದೇ, ಇನ್ನು ಆಗುವುದಿಲ್ಲ. ಫೋನ್ ಬಂತು, ಕಟ್ ಮಾಡಿದೆ. ಇನ್ನೂ ಇರ್ತೇನೆ ಅಂದ್ರೆ ಆಗುವುದಿಲ್ಲ. ಯಾಕೆಂದ್ರೆ ಹುಟ್ಟು ಸಾವುಗಳೆರಡು ಪರಮಾತ್ಮನ ಸೊತ್ತು, ಪಾಪ ಪುಣ್ಯಗಳೆರಡು ಜೀವಾತ್ಮನ ತುತ್ತು. ಹುಟ್ಟು ಸಾವು ಆ ಭಗವಂತನ ಸ್ವತ್ತು. ಪಾಪ ಪುಣ್ಯ ಮಾತ್ರ ನಮ್ಮದೇ ತುತ್ತು. ನಾವು ದುಡಿದದ್ದೆಲ್ಲ ನಮ್ಮ ಗಂಟೆ ನೋಡಿಹುದು, ಬಿಚ್ಚಿ ತಿನ್ನಲೇಬೇಕು ಬುತ್ತಿ ತುತ್ತು. ನಾವೇನ್ ದುಡಿದಿದೆ ಅದನ್ನ ನಾವು ತಿನ್ನೋದು. ಒಳ್ಳೇದನ್ನ ಮಾಡ್ರಿ ಒಳ್ಳೆ ತುತ್ತನೇ ತಿನ್ನೋದು, ಕೆಟ್ಟದನ್ನ ಮಾಡ್ರಿ ಆ ಕೆಟ್ಟ ತುತ್ತನ್ನು ಕೂಡ ನಾವೇ ತಿನ್ನೋದು. ಅದಕ್ಕೆ ಪ್ರಾರಬ್ಧ ಕರ್ಮ ಇದು ಬೆನ್ನ ಬಿಡದು ಎಂಬಂತೆ ನಾವು ದುಡಿದದ್ದೆಲ್ಲ ನಮ್ಮ ಗಂಟಿನೊಳಿಹುದು, ಬಿಚ್ಚಿ ತಿನ್ನಲೇಬೇಕು ಬುತ್ತಿ ತುತ್ತು. ಹೀಗಾಗಿ ಅದೆಷ್ಟು ದಿನ ಉಳಿದೀತಿ ಈ ನಿನ್ನ ಪ್ರಾಯ, ಅಷ್ಟರೊಳಗೆ ಹಾಕುನೆ ಭದ್ರ ಅಡಿಪಾಯ. ಮಣ್ಣಲ್ಲಿ ಮುರುಟುವುದರೊಳಗಡೆ ಈ ದೇಹ, ತೀರಿಸಿಕೋ ದಯ ದಾನ ಧರ್ಮದ ಆಧಾರ. ಒಂದು 50 ವರ್ಷದವರೆಗೆ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಪ್ರತಿಯೊಬ್ಬರು ಕೂಡ ದುಡಿಲೇಬೇಕು. ಇದವನ ಆದ್ಯ ಕರ್ತವ್ಯಗಳು ಕೂಡ. ಆದರೆ 50 ವರ್ಷದ ನಂತರದ ಅವಧಿಗಳನ್ನ ಕಿಂಚಿತ್ತಾದರೂ ದಾನ ಧರ್ಮ ಸೇವಾ ಕಾರ್ಯಗಳಲ್ಲಿ ನಾವು ಹೊಂದಿರಬೇಕು. ನಮ್ಮ ಜೀವನವನ್ನ ಅದಕ್ಕಾಗಿ ಮೀಸಲಾಗಿರಬೇಕು. ಅಲ್ಪ ಸ್ವಲ್ಪನಾದ್ರೂ ಮಾಡಲೇಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಾವು ಬದುಕಿ ಬಾಳಬೇಕು, ಬಾಳಿ ಬದುಕಬೇಕು. ವ್ಯಥಾ ದಿನವನ್ನು ಕಳೆಯುವುದಾಗಲಿ ವರುಷಗಳನ್ನ ಪೂರೈಸುವುದಾಗಲಿ ಇದು ಜೀವಿಸುವ ಕ್ರಮವಲ್ಲ. ಯಾಕೆಂದ್ರೆ ಡಿ.ವಿ.ಜಿಯವರು ಹೇಳ್ತಾರೆ, ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎಕ್ಸಿಸ್ಟಿಂಗ್ ಅಂಡ್ ಲಿವಿಂಗ್. ಬಾಳುವುದಕ್ಕೂ ಬದುಕುವುದಕ್ಕೂ ತುಂಬಾ ವ್ಯತ್ಯಾಸವಿದೆ.
It is not important how a man dies. What is important how we live. ಒಬ್ಬ ವ್ಯಕ್ತಿ ಹೇಗೆ ಸತ್ತನೆಂಬುದು ಮುಖ್ಯವಲ್ಲ, ಅವನು ಹೇಗೆ ಬಾಳಿದ, ಅವನು ಹೇಗೆ ಬದುಕಿದ ಎನ್ನುವುದೇ ತುಂಬಾ ಮುಖ್ಯವಾದ ವಿಷಯ. ನಮ್ಮ ಜೀವನ 4 ಜನರಿಗೆ ಮಾರ್ಗದರ್ಶನವಾಗಬೇಕು. ಜೀವನವೆಂದರೆ ನಮ್ಮ ಬದುಕಿನ ಸಮಗ್ರ ಚಿತ್ರಣ. ನಮ್ಮ ಜೀವನ ಸುದೀರ್ಘವಾಗಿರಬೇಕು, ಸಂತೋಷವಾಗಿರಬೇಕು, ಸಾರ್ಥಕವಾಗಿರಬೇಕು ಎಂಬುದಾದರೆ ಆಯುಷ್ಯ ರೂಪದಲ್ಲಿ ಭಗವಂತನು ನೀಡಿರುವ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಸಾರ್ಥಕತೆಯಿಂದ ಸಂತೋಷದಿಂದ ಕಳೆಯುವುದೇ ಉತ್ತಮ ಬಾಳ್ವೆಯ ಲಕ್ಷಣ. ಬನ್ನಿ, ಉಚಿತವಾಗಿ ಭಗವದ್ಗೀತೆ ಹೇಳ್ಕೊಡ್ತೇನೆ, ಶಂಕರ ಸ್ತೋತ್ರ ಹೇಳ್ಕೊಡ್ತೇನೆ ಅಂದ್ರೆ ಅಯ್ಯೋ ನೇತ್ರಕ್ಕ ಈಗ ಸೀಸನ್ ಎಲ್ಲ ಮುಗಿದ್ಮೇಲೆ ಬತ್ತಿಯಕ್ಕ ನೇತ್ರಕ್ಕ. ನಮ್ಮ ಸಂಸಾರಸ್ಥರಿಗೆ ಸೀಸನ್ ಮುಗಿಯೋದು ಉಂಟೆ. ಒಂದ್ಸರಿ ಕೊನೆ ಕೊಯ್ಲು ಅಂದ್ರು, ಒಂದ್ಸರಿ ಚಾಲಿ ಸೀಸನ್ ಅಂದ್ರು, ಒಂದ್ಸರಿ ಈಗ ದರಕುಪ್ಪಳಿಸು ದರಕಿನ ಸೀಸನ್ ಅಂದ್ರು, ಹಾಗೆ ಮಳೆ ಶುರುವಾಯ್ತು ಡೈರಿಗಿರೆಲ್ಲ ನೆಡಬೇಕು ಅಂದ್ರು, ಹಾಗೆ ತೋಟಕ್ಕೆಲ್ಲ ಮದ್ದೊಡಿಬೇಕು ಅಂದ್ರೆ ಹಾಗೆ ಹಬ್ಬ ಹುಣ್ಣಿಮೆಗಳ ಸಾಲು ಶುರುವಾಯ್ತು. ಇದೆಲ್ಲ ನೋಡಿ, ಸಮುದ್ರದ ಅಂಚಿನಲ್ಲಿ ನಿಂತುಕೊಂಡು ಈ ಸಮುದ್ರದ ತರಂಗಗಳೆಲ್ಲ ನಿಂತ ಮೇಲೆ, ಅಂದ್ರೆ ಸಮುದ್ರದ ತೆರೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡ್ತೇನೆ ಅಂದಾಗ ಆಗತ್ತ. ಹೀಗಾಗಿ ಇದ್ದ ದಿವಸ ಒಳ್ಳೇದನ್ನ ಮಾಡೋಣ, ಇದನ್ನೇ ಶಂಕರಾಚಾರ್ಯರು ಹೇಳುವುದು. ಹಾಗೆ ಹೇಳ್ತೇನೆ, ವರ್ತಮಾನದ ವೃಕ್ಷಕ್ಕೆ ಭೂತಕಾಲವೇ ಬೀಜ, ಭವಿಷ್ಯತ್ತೇ ಫಲ. ಸಮಯ ಎನ್ನುವುದು ಯಾರಿಗೂ ಕಾಯುವುದಿಲ್ಲ, ಯಾರಿಗೂ ಕಾಯಲಾರದು. ನಾಳೆ ಎಂದು ನಾಳೆಯಾಗಿ ಉಳಿಯದು, ನಮ್ಮ ಕೈ ಸೇರುವಾಗ ಹಿಂದಾಗುತ್ತದೆ. ಸಾಗುತ್ತಿದೆ ಸಮಯವು ಮತ್ತೊಮ್ಮೆ ಬರದಂತೆ, ಸಾಗುತ್ತಿದೆ ಸಮಯವು ಮತ್ತೊಮ್ಮೆ ಬರದಂತೆ, ಸವಿಯುತ್ತಿದೆ ಆಯುಷ್ಯ ವರುಷಗಳು ಕಳೆದಂತೆ. ಸವಿದು ಹೋಗುವ ಮುನ್ನ ಅಂದ್ರೆ ಸತ್ತು ಹೋಗುವ ಮುನ್ನ ಮಾಡಿ ಮುಗಿಸಲೇಬೇಕು ಎಣಿಸಿದ ಕೆಲಸ ಕಾರ್ಯಗಳನ್ನ. ಟೈಮ್ ಸ್ಟಾಪ್ ಫಾರ್ ನೋಬಡಿ, ಸಮಯ ಯಾರಿಗೂ ಕಾಯಲಾರದು. ಹಾಗೆ 2ನೇ ಶ್ಲೋಕ ಹೋಗುವ. 2ನೇ ಶ್ಲೋಕ, ಜನ್ಮ ದುಃಖಂ ಜರಾ ದುಃಖಂ, ಜನ್ಮ ದುಃಖಂ ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ, ಸಂಸಾರ ಸಾಗರಂ ದುಃಖಂ, ಸಂಸಾರ ಸಾಗರಂ ದುಃಖಂ, ತಸ್ಮಾತ್ ಜಾಗೃತ ಜಾಗೃತ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಜನ್ಮ ದುಃಖಂ ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ. ಎಲ್ಲ ಈ ಮಾನವರೇ, ಹುಟ್ಟುವುದು ದುಃಖ, ಮುಪ್ಪುವುದು ದುಃಖ, ಹೆಂಡತಿಯೂ ದುಃಖ, ಮಕ್ಕಳು ಎಲ್ಲವೂ ದುಃಖ, ಮತ್ತೆ ಮತ್ತೆ ಯಾವಾಗಲೂ ಸಂಸಾರ ಸಾಗರವೇ ದುಃಖ. ಆದ್ದರಿಂದ ಎಚ್ಚರಗೊಳ್ಳಿರಿ ಪದೇ ಪದೇ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಸಾರ ಬಿಡಬೇಕು ಅಂತ ಹೇಳ್ತಾ ಇಲ್ಲ, ಸಂಸಾರದಲ್ಲೇ ಇದ್ದುಕೊಂಡು ಭಗವಂತನ ನಾಮಸ್ಮರಣೆಯನ್ನ ಬಿಡಬೇಡಿ. ನಾವೇನು ಮಾಡಬೇಕು, ಯಾವುದು ಮಾಡಬಾರದು ಅನ್ನುವುದನ್ನ ಅರಿತು ಮಾಡಿ. ಇದು ಶಂಕರ ನಮಗೆ ಬೋಧಿಸುವಂತ ರೀತಿ. ಸಂಸಾರ ಸಾಗರಂ ದುಃಖಂ, ಸಂಸಾರವನ್ನ ಅವರು ಸಾಗರಕ್ಕೆ ಹೊರಿಸ್ತಾರೆ, ಸಮುದ್ರಕ್ಕೆ ಹೊರಿಸ್ತಾರೆ. ಯಾಕೆ ನೋಡಿ, ಅವರು ತಮ್ಮ ಚರ್ಪಟ ಪಂಜರಿಕಾ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದರಲ್ಲೂ ಇದು ಲಕ್ಷ್ಮೀ ನರಸಿಂಹ ಶ್ಲೋಕದಲ್ಲಿ ಹೇಳಿದ್ದಾರೆ. ಲಕ್ಷ್ಮೀ ನರಸಿಂಹ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ. ನೋಡಿ, ನಕ್ರಗ್ರಹಗ್ರಸಿತ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ನಿಚಯೋರ್ಮಿನಿ ಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಘೋರ ಗಹನೇಚ್ಚರತೋ ಮುರಾರೇ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ಧಿತಸ್ಯ ಆರ್ತಸ್ಯ ಮತ್ಸರ ನಿದಾಗ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅಂದ್ರೆ ಸಾಗರ, ಸಮುದ್ರ ಅದೆಷ್ಟು
ಅಷ್ಟೋ ಮತ್ಸ್ಯ ರಾಶಿಗಳ ತಾಣ ಹಾಕೊಂಡಿದೆ, ಗಿಡ ಮರಗಳ ನೆಲೆ ಮೇಲೆ ಹಾಕೊಂಡಿದೆ. ಅಲ್ಲೂ ಕೂಡ ಸಂಸಾರ ಘೋರ ಗಹನೆ ಚರತೋ ಮುರಾರಿ ಮಾರೋಗ್ರ ಭೀಕರ ಮೃಗ ಅಂದ್ರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ತಿಮಿಂಗಿರಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ಸಮುದ್ರದಲ್ಲಿ ಇವೆ. ಅಲ್ಲೂ ಕೂಡ ಗಲಾಟೆ ಇದೆ, ಗದ್ದಲೆ ಇದೆ, ತಳಮಳ ಇದೆ, ತಲ್ಲಣ ಇದೆ. ಇಷ್ಟಿದ್ದಾಗ್ಯೂ ಕೂಡ ಸಮುದ್ರ ನೋಡುವವರ ಕಣ್ಣಿಗೆ ಶಾಂತತೆಯನ್ನ, ಗಾಂಭೀರ್ಯತೆಯನ್ನ, ವಿಶಾಲತೆಯನ್ನ ಎತ್ತಿ ತೋರಿಸುತ್ತೆ. ಸಮುದ್ರದ ಅಂಚಿನಲ್ಲಿ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಏನ್ ಅನ್ಸುತ್ತೆ? ಅಯ್ಯೋ ರಾಮಾನಂದಣ್ಣ, ಈ ಸಮುದ್ರದ ಅಂಚಿ ನಿಂತ್ಕೊಂಡ್ರೆ ನಮ್ಗೆ ಮನೆಗೆ ಹೋಗೋ ಒಳ್ಳೆ ಕಾಣ್ತಿಲ್ಲ. ಅದು ಎಂತ ಶಾಂತತೆ, ಎಂತ ಗಾಂಭೀರ್ಯತೆ, ಏನು ಸಂತೋಷ ಅಂತ ನಾವು ಹೇಳ್ತೀವಿ ಅಲ್ವಾ? ಹಾಗೆ ನಮ್ಮ ಸಂಸಾರನು ಕೂಡ ಹೊರಗಿನವ್ರು ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ, ನಮ್ಮ ಮನೆಯೊಳಗೆ ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿ ಇರ್ತವೆ ಸಮಸ್ಯೆಗಳು, ಗಲಾಟೆ ಗದ್ದಲೆ ಎಲ್ಲವೂ ಇರ್ತವೆ. ಅದನ್ನ ಬಂದವರೆದುರಿಗೆ ತೋರಿಸದೆ ಸಮುದ್ರದಂತೆ ಇರಬೇಕು. ಇದು ಶಂಕರ ಆಚಾರ್ಯರು ನೀಡಿದಂತ ಸಂದೇಶ. ಮಹಾಭಾರತದಲ್ಲಿ ಧರ್ಮರಾಜನು ಕೂಡ ಹೇಳಿದೆ ಮಾತು. ನಾವು ನಮ್ಮೊಳಗೆ ಅಭಿಪ್ರಾಯ ವ್ಯತ್ಯಾಸಗಳು ಬಂದಾಗ ಕೌರವರು 100 ಮಂದಿ ಸಹೋದರರು, ನಾವು ಪಾಂಡವರು 5 ಮಂದಿ ಸಹೋದರರು. ಆದರೆ ಬೇರೆ ದೇಶದವರು ಯಾರಾದರೂ ದಂಡೆತ್ತಿ ಬಂದರೆ ನಾವು 105 ಮಂದಿ ಒಂದು. ಅದಕ್ಕೆ ಸಮುದ್ರಕ್ಕೆ ಸಾಗರಕ್ಕೆ ಅವರು ಹೇಳ್ತಾರೆ, ಜೀವನ ಅನ್ನೋದು ಒಂದು ನದಿ ಇದ್ದ ಹಾಗೆ ಶಂಕರಾಚಾರ್ಯ ಹೇಳ್ತಾರೆ. ಜೀವನದ ಮಹಾನದಿಯ ಆಳ ಅರಿತಿರಬೇಕು, ಕ್ಷಣ ಕ್ಷಣದ ತೆರೆಗಳಿಗೆ ಮೈಯೊಡ್ಡಬೇಕು. ಈಜಿದಡ ಸೇರುವ ಯುಕ್ತಿ ಕಲಿತಿರಬೇಕು, ಪಾಲಿಗೆ ಬಂದದ್ದು ಮುಂಜೇಸಲು ಬೇಕು ಅಣ್ಣ, ಮುಂಜಿಸಲು ಬೇಕು. ನಮ್ಮ ಪಾಲಿಗೆ ಬಂದಂತ ತುತ್ತನ್ನ ನಾವೇ ಮುಂಜಿಸಬೇಕು. ಏನೋ ಸಣ್ಣ ಕಷ್ಟ ಬಂದ, ಏನೋ ಸಣ್ಣ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ್ಲಿ, ಡಿವೋರ್ಸ್ ಮಾಡೋದಾಗ್ಲಿ, ಇದು ಪರಿಹಾರವಲ್ಲ. ಇದು ಪರಿಹಾರವೇ ಇಲ್ಲ. ಜೀವನದಿ ಕವಲೊಡೆವ 100 ಹಾದಿಯಲ್ಲಿ, ಜೀವನದಿ ಕವಲೊಡೆವ 100 ಹಾದಿಯಲ್ಲಿ, ಎಂದೆಂದಿಗೂ ಹೆಜ್ಜೆ ತಪ್ಪದಂತೆ. ಜೀವನದ ಮಾರ್ಗದಲ್ಲಿ ಕ್ಷಣ ಮಾತ್ರ ದುಡುಕಿದರು ನೋಯುವುದು ಮಾಯದ ಗಾಯದಂತೆ, ನೋಯುವುದು ಮಾಯದ ಗಾಯದಂತೆ. ಅದಕ್ಕೆ ಡಿವಿಜಿಯವರು ಹೇಳ್ತಾರೆ, ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಲೆ ಅದುವೇ ಬದುಕುವ ಕಲೆ. ಸಂಸಾರವನ್ನ ನಡೆಸುವ ಕಲೆ ಇದೆಯಲ್ಲ, ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಡಿಫಿಕಲ್ಟ್ ಆರ್ಟ್ ಇನ್ ಲೈಫ್ ಇಸ್ ದ ಆರ್ಟ್ ಆಫ್ ಲಿವಿಂಗ್. ನೋಡಿ, ಅತ್ಯಂತ ಕಷ್ಟ ಸಾಧ್ಯವಾದ ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪರಮ ಕಲೆ ಅದುವೇ ಬದುಕುವ ಕಲೆ. ಅಂದ್ರೆ ಸಾಗರಕ್ಕೆ ಅಲೆ ಇರ್ತದಲ್ಲ, ಹಾಗೆ ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ಇರಲೊಂದು ನೆಲೆ, ಮನೆಗೊಂದು ಒಲೆ, ಊಟಕ್ಕೊಂದು ಎಲೆ, ಮಾತಿಗೆ ಬೆಲೆ, ಶರೀರಕ್ಕೆ ತಲೆ. ಎಷ್ಟು ಮುಖ್ಯವೋ ಜೀವನಕ್ಕೂ ಕಲೆ ಅಂದ್ರೆ ಬದುಕುವ ಕಲೆ ಅಷ್ಟೇ ಮುಖ್ಯ. ಶರೀರಕ್ಕೆ ತಲೆ ನಮ್ಮ ಕಾರಣ, ಶರೀರದಲ್ಲಿ ಮಿದುಳಿನಷ್ಟು ಅದ್ಭುತವಾದ ಕಲೆ, ಮಿದುಳಿನಷ್ಟು ಅದ್ಭುತವಾದ ಅಂಗ ಬೇರೊಂದಿಲ್ಲ. ಮಿದುಳಿನಷ್ಟು ವಿಶಿಷ್ಟವಾದ ಭಾವನಾ ಕೇಂದ್ರವೂ ಕೂಡ ಇನ್ನೊಂದಿಲ್ಲ. ಅದು ಸದ್ಗುಣಗಳ ಉಗಮ ಸ್ಥಾನವೂ ಹೌದು, ದುರ್ಗುಣಗಳ ಜನ್ಮಸ್ಥಳವೂ ಆಗಿ ಪರಿವರ್ತನೆಗೊಳ್ಳಬಹುದು. ಅದರಷ್ಟು ರಾಡಿ ರಾಡಿ ಆಗುವ, ಚಿಂದಿ ಚಿಂದಿ ಆಗುವ ಅಂಗವು ಇನ್ನೊಂದಿಲ್ಲ. ಅದಕ್ಕೆ ಮನಸ್ಸನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅದನ್ನ ಕಸದ ತೊಟ್ಟಿ ಎಂದು, ಗೊಬ್ಬರದ ಗುಂಡಿ ಎಂದು ಭಾವಿಸಬಾರದು.
ಕಾರಣ ಆ ಕಸ ಕೊಳೆತು ನಾರಿ ಕ್ರಿಮಿಕೀಟಗಳಿಗೆ ಜನ್ಮ ಕೊಡಬಲ್ಲದು. ಆದ್ದರಿಂದ ಶರೀರಕ್ಕೆ ಆಹಾರ, ಸ್ನಾನ, ನಿದ್ರೆ ಹೇಗೆ ನಿತ್ಯವೂ ಸ್ನಾನ ಹೇಗೆ ಅವಶ್ಯಕವೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ವಿಚಾರವೆಂಬ ನಮ್ಮ ಮನಸ್ಸಿಗೂ ಕೂಡ ಉತ್ತಮವಾದ ವಿಚಾರಗಳ ಆಹಾರ ಬೇಕು. ಆತ್ಮಶುದ್ಧಿ ಎಂಬ ಸ್ನಾನ ಬೇಕು. ಮೌನವೆಂಬ ನಿದ್ರೆ ಬೇಕು. ಆಧ್ಯಾತ್ಮವೆಂಬ ಜ್ಞಾನ ಬೇಕು. ಯಾಕೆಂದ್ರೆ ಆಧ್ಯಾತ್ಮವಾದಿಗಳ ಪ್ರಕಾರ ನಮ್ಮ ಈ ಮನಸ್ಸು ಪ್ರಧಾನವಾದ ಅಂಗ. ನಮ್ಮ ಈ ಚಿತ್ತದ ಭಾವ ಅನುಭವಗಳೆಲ್ಲ ಭತ್ತವಿದ್ದಂತೆ. ಈ ಭತ್ತವನ್ನ ವಿಚಾರವೆಂಬ ಒನಕೆಯಿಂದ ಕುಟ್ಟಿದಾಗ ಜ್ಞಾನವೆಂಬ ಅಕ್ಕಿ ಹೊರಬಿಡುತ್ತೆ. ಈ ಜ್ಞಾನವೆಂಬ ಅಕ್ಕಿಯನ್ನ ಆಧ್ಯಾತ್ಮ ಎಂಬ ಉಗಿಯಲ್ಲಿ ಬೇಯಿಸು. ಆಗ ಮೋಕ್ಷವೆಂಬ ಅನ್ನ ನಮಗೆ ದೊರಕುತ್ತದೆ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಪರಮಾತ್ಮ ಹೇಳಿದ್ದು ಇದೆ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್. ನಮ್ಮ ಆತ್ಮವನ್ನ ನಾವೇ ಉದ್ಧರಿಸಿಕೊಳ್ಬೇಕೇ ಹೊರತಾಗಿ ಇತರರು ಉದ್ಧರಿಸಲಾರರು. ಈಗ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ದೀಪದ ವಾರ್ತೆಯನ್ನು ಕೇಳಿದ ತಕ್ಷಣ ನಮ್ಮ ಅಂಧಕಾರ ನಾಶ ಆಗತ್ತಾ? ಔಷಧಿಯ ಮೇಲ್ಮೆಯನ್ನ ಕೇಳಿದ ಮಾತ್ರಕ್ಕೆ ರೋಗಿಯ ಕಾಯಿಲೆ ನಿವಾರಣೆಯಾಗುತ್ತಾ? ಸಂಪತ್ತಿನ ಮೇಲ್ಮೆಯನ್ನು ಕೇಳಿದಾಕ್ಷಣ ಬಡತನ ನಿವಾರಣೆಯಾಗುತ್ತ? ಹಾಗೆ ಪಂಚಭಕ್ಷಗಳ ವಾಸನೆಯನ್ನ ಕೇಳಿದಾಕ್ಷಣ ನಮ್ಮ ಹಸಿವು ಹೋಗುತ್ತಾ? ಇಲ್ಲ. ಈ ಆಧ್ಯಾತ್ಮ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಅದನ್ನು ನಮ್ಮ ಅನುಕರಣೆಯಲ್ಲಿ ತಂದುಕೊಳ್ಬೇಕು ಎನ್ನುವುದೇ ಶಂಕರಾಚಾರ್ಯರು ಹೇಳ್ತಾ ಇರುವಂತ 2ನೇ ಶ್ಲೋಕ. ಹಾಗೆ 3ನೇ ಶ್ಲೋಕ. 3ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕಾಮಃ 3ನೇ ಶ್ಲೋಕ. ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ತಸ್ಮಾತ್ ಜಾಗೃತ ಜಾಗೃತ. ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ. ಅಂದ್ರೆ ನಮ್ಮ ದೇಹದೊಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಷಡ್ವೈರಿಗಳು ಅಲ್ಲಿ ವಾಸವಾಗಿದ್ದಾರೆ. ಅವರಿಂದ ನೀನು ರಕ್ಷಣೆ ಮಾಡಿಕೋ. ಆ ಕಳ್ಳರನ್ನ ನೀವು ಬೆರೆಸ್ಕೊಂಡ್ರೆ ಮಾತ್ರ ಯಾವುದು ಅಹಂಕಾರ, ಈರ್ಷೆ, ದ್ವೇಷ, ಅಸೂಯೆ ಎಂಬ ವೈರಿಗಳು ಕಳ್ಳರು ನಮ್ಮ ದೇಹದಲ್ಲಿ ವಾಸವಾಗಿದ್ದಾರೆ. ಅವರನ್ನ ನೀನು ಹೊರಗಟ್ಟಿದರೆ ಮಾತ್ರ ನಿನಗೆ ನಿನ್ನೊಳಗಿರುವ ಜ್ಞಾನ ಮತ್ತು ವಿವೇಕ ಎಂಬ ಸಂಪತ್ತು ಹೊರಗೆ ಬರುತ್ತೆ. ಈ ಕಳ್ಳರಿಂದ ಜಾಗೃತನಾಗು ಮನುಜ, ಜಾಗೃತನಾಗು. ಶಂಕರಾಚಾರ್ಯ ಹೇಳ್ತಾರೆ. ನಾವು ನಮ್ಮ ಮನೆಯಲ್ಲಿ ಗಿಡಗಳು ನೆಡ್ತೀವಿ, ಹೂವಿನ ಗಿಡನು ಹಣ್ಣಿನ ಗಿಡವನ್ನು ನೆಡ್ತೀವಿ ಅಲ್ವಾ? ಆದ್ರೆ ಅಲ್ಲಿ ಕಳೆ ಬೆಳೆಯುತ್ತೆ. ನಾವು ಗೊಬ್ಬರ ನೀರು ಹಾಕುವುದೇ ಅದಕ್ಕೆ ನಾವು ನೆಟ್ಟ ಗಿಡಗಳು ಫಲ ಕೊಡಲಿ ಅಂತ. ಆದ್ರೆ ಮಣ್ಣಿನಲ್ಲಿರುವ ಯಾವುದೋ ಗುಣಧರ್ಮದಿಂದ ಅಲ್ಲಿ ಕಳೆ ಗಿಡಗಳು ಹುಟ್ಕೊಂಡು ಬಿಡ್ತಾರೆ. ನಾವು ಹಾಗೆ ಬಿಡ್ತೇವೆ. ಅದನ್ನ ಇವತ್ತಾಗ್ಲಿಲ್ಲ ಅಂದ್ರೆ ಮತ್ತೊಂದ್ ದಿವ್ಸನಾದ್ರೂ ಪುರ್ಸೊತ್ತು ಮಾಡ್ಕೊಂಡು ಆ ಕಳೆ ಗಿಡಗಳನ್ನ ಕಿತ್ತೊಗಿತೀವಿ ಅಲ್ವಾ? ಹಾಗೆ ನಮಗೆ ಬೇಕಾದ ಗಿಡಗಳು, ಫಲಗಳು ನಮ್ಗೆ ಸಿಗ್ತವೆ. ಅದೇ ನಾವು ಆ ಗಿಡಗಳನ್ನ, ಕಳೆ ಗಿಡಗಳನ್ನ ಕೀಳದೇ ಇದ್ರೆ ನಮಗೆ ಬೇಕಾದಂತ ಫಲ ಬರುವ ಗಿಡ ಸತ್ತೋಗ್ಬಿಡತ್ತೆ. ಈ ಕಳೆ ಗಿಡಗಳು ಹುಲ್ಗಳು ಹೋಗುತ್ತವೆ. ಹಾಗೆ ನಮ್ಮ ದೇಹದೊಳಗಿರುವಂತ ಈ ವೈರಿಗಳನ್ನ ನೀನು ಹೊರಬಿಟ್ಟು ವಯಸ್ಸಿಗತ್ತೆ ಗೌರ್ ಚರ್ಪಟಿಕ ಪಂಜ ತಮ್ಮ ಚರ್ಪಟ ಪಂಜರಿಕ ಸ್ತೋತ್ರದಲ್ಲಿ ಇರ್ತಾರೆ. ವಯಸ್ಸಿಗತ್ತೆ ಕಕ್ಕ ಮಂಕಾರ ಶುಷ್ಕೆ ನೀರೆ ಕೋಕಾಸಾಸ ನಷ್ಟೇ ದ್ರವ್ಯ ಪರಿವಾರ ಜ್ಞಾತೆ ತತ್ವೇ ಕೌ ಸಂಸಾರ. ಅಂದ್ರೆ ವಯಸ್ಸಾದ ಮೇಲೆ ಕಾಮ ವಿಕಾರವಿಲ್ಲ. ಶುಷ್ಕೆ ನೀರೆ ಕಾಸ ನಷ್ಟ ನೋಡಿ, ನೀರ ಒಣಗಿ ಹೋದರೆ ಸರೋವರವಿಲ್ಲಿ. ನಷ್ಟೇ ದ್ರವ್ಯ ಪರಿವಾರ. ಸಂಪತ್ತೇ ನಷ್ಟವಾದ್ರೆ, ಹಣವೇ ಇಲ್ಲದೆ ಇದ್ರೆ ನಿಮ್ಮನೆಗೆ ಯಾರು ಬರ್ತಾರೆ?
ಆದರೆ ಜ್ಞಾತೆ ತತ್ವೇ ಸಂಸಾರ, ಜ್ಞಾನವನ್ನ ಬೆಳೆಸ್ಕೊಂಡ್ರೆ ಅದು ಯಾವತ್ತೂ ರಕ್ಷಣೆ ಮಾಡುತ್ತದೆ. ಎಲ್ಲಿ ಹೋದ್ರೂ ಅದಕ್ಕೆ ಬೆಲೆ ಇದೆ. ಅದು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ನಮಗೆ ಬೆಳಕನ್ನು ನೀಡುತ್ತೆ. ಮನುಷ್ಯ ಸಾವಿರಾರು ವರುಷ ಇಲ್ಲಿ ಬದುಕಲಿಕ್ಕೆ ಬರಲಿಲ್ಲ, ಭಗವಂತ ಕಳಿಸಿಯೂ ಇಲ್ಲ. ಈ ಜನ್ಮದಲ್ಲಿ ನಿನ್ನ ಪಾತ್ರ ಹೇಗೆ ಮಾಡುತ್ತೆ ಎಂಬುದರ ಬಗ್ಗೆ ಎಂಬುದರ ಮೇಲೆ ನಿಂಗೆ ಮುಂದಿನ ಜನ್ಮ ನಿರ್ಣಯ ಆಗುತ್ತೆ. ಇದು ಶಂಕರಾಚಾರ್ಯ ಹೇಳ್ತಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ತಮ್ಮ ಗೇಯಂ ಗೀತಾ ನಾಮ ಸಹಸ್ರಂ ದೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಭಗವದ್ಗೀತಾ ಕಿಂಚಿದೀತಾ ಗಂಗಾ ಜಲವ ಕಣಿಕಾ ಪೀತಾ ಸ್ಪದಪಿ ಯಸ್ಯ ಮುರಾರಿ ಸಮರ್ಚ ತಸ್ಯ ಯಂ ಕಿಂ ಕುರುತೆ ಚರ್ಚಾಂ. ಗೇಯಂ ಗೀತಾ ನಾಮ ಸಹಸ್ರಂ. ನೀನು ಭಗವದ್ಗೀತೆಯನ್ನ, ವಿಷ್ಣು ಸಹಸ್ರನಾಮವನ್ನ ಒಮ್ಮೆಯಾದ್ರೂ ಓದಿದ್ದೀಯಾ? ಮುಸ್ಸಂಜೆಯಲ್ಲಿ ಒಂದು ದಿನವನ್ನಾದ್ರೂ ಕೂಡ ಶ್ರೀಪದಿಯ ಧ್ಯಾನವನ್ನ ಭಜನೆಯನ್ನ ಮಾಡಿದ್ದೀಯ? ಹಾಗಿದ್ರೆ ನಿಮಗೆ ವಿಧಿ ಏನ್ ತಾನೇ ಮಾಡುವುದು? ಕುರುತೆ ಗಂಗಾ ಸಾಗರ ಗಮನಂ ನೋಡಿ, ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಮತವಾಧಾನಂ ಇಹ ನೋಡಿ. ಅಲ್ಲಿ ಏನ್ ಹೇಳಿದ್ದಾರೆ, ನೀನು ಎಷ್ಟೇ ಜ್ಞಾನವಿಹೀನೆ ಸರ್ವಮನೇನ ಮುಕ್ತಿನ್ ಭವತಿ ಜನ್ಮಶತೇನ. ನೀನು ಗಂಗಾ ನದಿಯನ್ನ ಸ್ನಾನ ಮಾಡ್ಕೊಂಡು ಬಾ, ಅಥವಾ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬಾ. ಆದರೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ನೀನು ಪಡ್ಕೊಳ್ಳದೆ ಇದ್ರೆ ನಿನಗೆ 100 ಜನ್ಮ ಕಳೆದರೂ ಮುಕ್ತಿಯೇ ಇಲ್ಲ. ಹೀಗಾಗಿ ಆಧ್ಯಾತ್ಮ ಸಂಪತ್ತುಗಳನ್ನ ನಾವೆಲ್ಲ ಪಡ್ಕೊಳ್ಬೇಕು. ನಮ್ಮ ರಮಾನಂದಣ್ಣ ಎಂತಹ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಹೊಗಳುವಿಕೆ ಅಲ್ಲ, ಇದು ವಾಸ್ತವ. ನಾ ಈಗಾಗಲೇ ಭಜನಾ ಹಾಡಿನ ಕಾರ್ಯಕ್ರಮ ಕೇಳಿದೆ. ಇವತ್ತಿನ ಕಾಲದಲ್ಲಿ ಇಂಥ ಆಧುನಿಕ ಯುಗದಲ್ಲಿ ಆ ಸಾಂಪ್ರದಾಯಿಕ ಹಾಡುಗಳೆಲ್ಲ ಮಾಸೆ ಹೋಗ್ತಾ ಇರುವಂತ ಕಾಲದಲ್ಲಿ ಅದನ್ನ ಮತ್ತೆ ಪುನರುತ್ಥಾನ ಮಾಡ್ತಾ ಇದ್ದಾನೆ ರಮಾನಂದಣ್ಣ. ಎಂತ ಖುಷಿಯಲ್ಲವೇ. ಹಾಗೆ 3ನೇ ಶ್ಲೋಕದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು, 4ನೇ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ನೋಡಿ, ಬಹಳ ಸುಂದರವಾಗಿ ಹೇಳಿದ್ದಾರೆ. ಆಶಯಾ ಬಧ್ಯತೆ ಲೋಕಃ. ಇಲ್ಲಿ ನೋಡಿ, ಆಶಯಾ ಬಧ್ಯತೆ ಲೋಕಃ ಕರ್ಮಣ ಬಹು ಚಿಂತಯ ಆಯುಕ್ಷಿಣಂ ನ ಜಾನಂತೆ ಆಯುಕ್ಷಿಣಂ ನ ಜಾನಂತೆ ತಸ್ಮಾತ್ ಜಾಗೃತ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆಸೆಯಿಂದ ಕಟ್ಟಲ್ಪಟ್ಟಿರುತ್ತಾನೆ ಮತ್ತು ಕರ್ಮದಿಂದಲೂ ಮನಸ್ಸಿನ ಸಾವಿರಾರು ಚಿಂತೆಗಳಿಂದಲೂ ತುಂಬಿ ಹೋಗಿರುತ್ತಾನೆ. ಭಗವಂತನ ನಾಮಸ್ಮರಣೆಯನ್ನು ಮರೆತು ಬಿಡ್ತಾನೆ. ಅದಕ್ಕೆ ಶಂಕರ್ ಹೇಳ್ತಾರೆ, ದಿನದನಕ್ಕೂ ಚಣಚಣಕು ನವನವ್ಯ ಸೃಷ್ಟಿ, ಗುಣ ರುಚಿಗೆ ಮುಪ್ಪಿಲ್ಲ, ಅನುಭವಕ್ಕೆ ಮಿತಿ ಇಲ್ಲ, ಅನುಭವಿತ ತಿಳಿದ ಜಗ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ, ದಿನ ರಜನಿ ಸಾಯಂ ಪ್ರಾತ ಶಿಶಿರ ವಸಂತೋ ಪುನರಾಯ ತತ್ಕಾಲ ಕ್ರೀಡತಿ ಗಚ್ಚತ್ಯಾಯುಸ್ತದಕ್ಷಿಣ ಮುಂಚತ್ಯಾಶಾವಾಯು. ದಿನ ರಾತ್ರಿಗಳು, ಅರುಣ ಸಂಧ್ಯಗಳು, ಶಿಶಿರ ವಸಂತ ಋತುಗಳು ದಿನ ಬರುತ್ತಿರುತ್ತವೆ. ಕಾಲ ಆಟವಾಡ್ತಾ ಇದೆ. ಇಷ್ಟಾದರೂ ಮನುಷ್ಯ ಮಾತ್ರ ವ್ಯರ್ಥವಾದ ಆಸೆಯಿಂದ ತುಂಬಲ್ಪಟ್ಟಿದ್ದಾನೆ. ಇವೆಲ್ಲಗಳು ನಾವು ಬಿಟ್ಟು ಹೋಗ್ಬೇಕು ಅನ್ನುವಂತ ಜ್ಞಾನ ನಮಗೆ ಗೊತ್ತೇ ಇಲ್ಲ. ನೀವು ಬೇಕಾದ್ರೆ ಕೆಜಿಗಟ್ಟಲೆ ಬಂಗಾರ ಅನ್ಕೊಳ್ಳಿ, ಏನ್ ಮಾಡಿದ್ರು ಕೂಡ ಅವೆಲ್ಲವೂ ನಿಲ್ಬಿಟ್ಟು ಹೋಗದೆ. ನಿಮ್ಮಿಂದ ಬರುವಂತದ್ದು ಯಾವುದು? ನಮ್ಮ ಹಿಂದೆ ಬರುವಂತದ್ದು ನಾವು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳು, ನಮ್ಮ ಆದರ್ಶಗಳು ಮಾತ್ರ ನಮ್ಮ ಹಿಂದೆ ಬರುವಂತದ್ದು. ಅದಕ್ಕೆ ಶಂಕರ್ ಹೇಳ್ತಾರೆ, ಹುಟ್ಟು ಸಾವುಗಳೆಂಬ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ತಿರುಗುವೆವು, ಪ್ರಾರಬ್ಧ ಕರ್ಮಗಳ ಮೂಟೆ ಹೊತ್ತೋ. ನೋಡಿ, ನಮ್ಮ ಗರಿವು ಇಲ್ಲದೆ ಈ ಆಯುಷ್ಯಗಳು ಆಯುಕ್ಷಿಣಂ ನ ಜಾನಂತಿ. ಮಿಂಚಿನ ಹಾಗೆ ಈ ಆಯುಷ್ಯ ಹಾರಿ ಹೋಗ್ತಾ ಇದೆ. ನೋಡಿ, ಇವತ್ತಿನ ಮನುಷ್ಯ ನಾಳೆ ಇಲ್ಲ.
ಅಲ್ವಾ? ಅದನ್ನೇ ಶಂಕರ ಹೇಳ್ತಾರೆ, ನೀನು ಇದ್ದಷ್ಟು ದಿವಸ ಒಳ್ಳೆ ಕೆಲಸವನ್ನು ಮಾಡು. ಕೃಷ್ಣ ಪರಮಾತ್ಮ ಹೇಳಿದ್ದು ಅದೇ. ಅಂದ್ರೆ ತಪಸ್ಸು ಮಾಡು ಅಂತಲ್ಲ. ಕೃಷ್ಣ ಹೇಳಿದ್ದು ತಪಸ್ಸು ಮಾಡು ಅಂತ ಹೇಳಿಲ್ಲ ಅವನು. ಕಾಯಕವು ಹಲವಿರುವುದು, ಹಲವು ರೀತಿಯ ದೇಹು ಹಿರಿದೆಂಬ ಕಿರಿದೆಂಬ ತರತ ಮಾಂಸಲ್ಲ, ಎಲ್ಲವನು ಸಮಭಾವದಿಂದೊಲಿದು ಮಾಡುವುದೇ ಕಾಯಕವೇ ಪರಮಾತ್ಮನ ಪೂಜೆಯುವುದು, ಇದುವೇ ಕರ್ಮಯೋಗ. ಕೃಷ್ಣ ಪರಮಾತ್ಮ ಹೇಳಿತು, ನೀವು ಮಾಡುವ ಕೆಲಸದಲ್ಲಿ ಭಗವಂತನಿದ್ದಾನೆ. ಒಳ್ಳೆ ಕೆಲಸವನ್ನು ಮಾಡಿದ್ರೆ ಒಳ್ಳೇದು ಅಲ್ವಾ? ಅದನ್ನೇ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇತಂಚೇತ್ ಸ್ವಾಧ್ಯಾಯ ವ್ಯಸನಂಚೇ ಓಮಯಂ ತಪೋ ಉಚ್ಯತೆ ಅಂತ ಕೃಷ್ಣ ಪರಮಾತ್ಮ ಕೂಡ ಅರ್ಜುನನಿಗೆ ಹೇಳಿದ್ದಾನೆ. ಅರ್ಜುನ, ನಾವು ಮಾಡುಂದ್ರೆ ಅನುದ್ವೇಗಕರಂ ವಾಕ್ಯಂ, ನಾವು ಆಡುವಂತ ಮಾತು ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗುವ ಹಾಗೆ ಇರಬಾರದು. ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಸ್ವಾಧ್ಯಾಯವಾಗಿ ಬಂದ್ರೆ ಸಿಹಿಯಾಗಿರ್ಬೇಕು ಅಂದ್ರೆ ಅಧ್ಯಾಯದಿಂದ ಕೂಡಿರ್ಬೇಕು. ವ್ಯಸನ ಜೈವ, ಅಭ್ಯಾಸದಿಂದ ಕೂಡಬೇಕು. ಇದೇ ಒಂದು ತಪಸ್ಸು. ಈ 6 ವಿಷಯಗಳನ್ನ ನೀನು ನಿನ್ನ ಮಾತಿನಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅದೇ ಒಂದು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ಅದನ್ನೇ ಶಂಕರಾಚಾರ್ಯರು ತಮ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗೆ ಕೊನೆಯ ಶ್ಲೋಕ ಇದು ನೋಡಿ, ಸಂಪದ ಸ್ವಪ್ನ ಸಂಕಾಶ ಯೌವನಂ ಕುಸುಮೋಪಮಂ, ಸಂಪದ ಸ್ವಪ್ನ ಸಂಕಾಶ ಯೌವನಂ ಕುಸುಮೋಪಮಂ, ವಿದ್ಯುಚ್ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಜಾಗೃತ, ತಸ್ಮಾತ್ ಜಾಗೃತ ಜಾಗೃತ. ಐಶ್ವರ್ಯವು ಕನಸಿನಲ್ಲಿ ಕಂಡ ವಸ್ತುಗಳಂತೆ ಸುಳ್ಳು. ಯೌವನವು ಅರಳಿದ ಕುಸುಮದಂತೆ. ನೋಡಿ, ಹೂವು ಎಷ್ಟು ಚೆನ್ನಾಗಿ ಅರಳ್ಕೊಂಡಿರುತ್ತೆ ಇವತ್ತು ಅಲ್ವಾ? ಮಾರನೇ ದಿನ ಹೋದ್ರೆ ಅದು ಹಳಸಿ ಬಿದ್ದಿರುತ್ತೆ. ಹಾಗೆ ನಮ್ಮ ಯೌವನವು ಅಷ್ಟೇ ಮಂಜುಗಡ್ಡೆಯ ಹಾಗೆ ಕರಗಿ ಕರಗಿ ಹೋಗುತ್ತಿದೆ, ಮಿಂಚಿನಂತೆ ಹಾರಿ ಹಾರಿ ಹೋಗುತ್ತಿದೆ. ಎಲೈ ಮಾನವರೇ, ಎಚ್ಚರವಾಗಿರಿ, ಎಚ್ಚರವಾಗಿರಿ. ಸಂಪದ ಸ್ವಪ್ನ ಸಂಕಾಶ, ಸಂಪತ್ತಿನಿಂದ ಐಶ್ವರ್ಯದಿಂದ ಮನುಷ್ಯನಿಗೆ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಸಿಗುತ್ತದೆ ಅನ್ನುವುದು ಸುಳ್ಳು. ಯಾವುದೇ ಧನ, ಕನಕ, ಐಶ್ವರ್ಯ, ವಾಹನ ಇತ್ಯಾದಿ ಇತ್ಯಾದಿ ಭೌತಿಕ ವಸ್ತುಗಳಿಂದ ನಮಗೆ ತೃಪ್ತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಖಂಡಿತ ಸುಳ್ಳು. ಯಾಕೆಂದ್ರೆ ಹಣ ಒಂದು ಸಾಕೆಂದು ಕ್ಷಣ ಬೀಳದೆ ದುಡಿಯುವೆವು, ಹಣವೊಂದು ಜಗದಲ್ಲಿ ನಿಜ ರೂಪವೇ. ಹಣವಿದ್ದ ಜನರೆಲ್ಲ ಸುಖವಂತರಾಗಿದ್ದಾರೆ, ಹಣವನ್ನು ಕೊಟ್ಟು ನಮ್ಮ ಆಯುಷ್ಯ ಕೊಳ್ಳಲು ಬಹುದೇ. ಹಣವನ್ನು ಕೊಟ್ಟು ಆಯುಷ್ಯ ಕೊಳ್ಳಿಕ್ಕಾಗತ್ತ? ಅಥವಾ ಹಣವನ್ನು ಕೊಟ್ಟು ರಮಾನಂದಣ್ಣ ನಿನ್ನಲ್ಲಿರುವ ವಿದ್ಯೆನ ನನ್ನ ಕೈಯಲ್ಲಿ ಕೊಳ್ಳಿಕ್ಕಾಗತ್ತ? ಇಲ್ಲ ಅಲ್ವಾ? ಈಗ ಬಹಳ ವರ್ಷದಿಂದ ಒಂದು ಹಾಡನ್ನು ಕೇಳಿದ್ದೀನಿ ನಾನು ರೇಡಿಯೋದಲ್ಲಿ. ಕಾಸನು ಬೀಸಿ ಒಲವಿನ ಗೆಳೆಯನಿ, ಬೀಸುವ ಗಾಳಿಯ ಕೊಳ್ಳುವಿರ. ಕಾಸನು ಬೀಸಿ ಒಲವಿನ ಗೆಳೆಯನಿ, ಹಾರುವ ಹಕ್ಕಿಯ ಹಿಡಿಯುವಿರ. ನೋಡಿ, ಹಣದಿಂದಲೇ ಎಲ್ಲವೂ ಅಲ್ಲ. ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಹಣಕ್ಕೂ ಕೂಡ ಒಂದು ಒಳ್ಳೆ ಗುಣವನ್ನ ಬೆಳೆಸ್ಕೊಳ್ಬೇಕು, ಬೆಳೆಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಒಬ್ಬ ಕವಿ ಹೇಳ್ತಾನೆ. ಅಧಿಕಾರಕ್ಕೆ ಅನುಕಂಪ. ನನಗೆ ಅಧಿಕಾರ ಇದೆ ಅಂತ ನಾವು ದೌರ್ಜನ್ಯ ಮಾಡಬಾರದು. ಅಧಿಕಾರಕ್ಕೆ ಅನುಕಂಪ, ಸಂಪತ್ತಿಗೆ ಸರಳತೆ, ಸಂಬಂಧಕ್ಕೆ ಸೌಹಾರ್ದತೆ, ಮಾತಿಗೆ ಮಮತೆ, ವೃತ್ತಿಗೆ ಪರಿಣತಿ, ಕೆಲಸ ಕಾರ್ಯಗಳಿಗೆ ಕುಶಲತೆ, ಇವೆಲ್ಲವುಗಳನ್ನು ನೀನು ಜೀವನದಲ್ಲಿ ಬೆಳೆಸಿಕೊಂಡರೆ ಆಗುವೆ ನೀವು ನಿದ್ದೆ. ನಮ್ಮ ಜೀವನದಲ್ಲಿ ಶಿಸ್ತನ್ನು ಬೆಳೆಸ್ಕೊಳ್ಬೇಕು, ಇವೆಲ್ಲವನ್ನ ಬೆಳೆಸ್ಕೊಳ್ಬೇಕು. ಯಾಕೆಂದ್ರೆ
ವಿದ್ಯೆಗೂ ಕೂಡ ವಿನಯತೆ ನೋಡಿ. ಶಿಸ್ತು ಇಲ್ಲದ ಜಿಹ್ವೆ, ಶೀಲವಿಲ್ಲದ ಬಾಳ್ವೆ, ಮೌಲ್ಯವಿಲ್ಲದ ಶಿಕ್ಷಣ, ವಿನಯವಿಲ್ಲದ ವಿದ್ಯೆ, ದಯೆ ಇಲ್ಲದ ಧರ್ಮ, ದುಡಿಮೆ ಇಲ್ಲದ ಸಂಪತ್ತು, ಅರ್ಥವಿಲ್ಲದ ಶಾಸ್ತ್ರ, ತತ್ವವಿಲ್ಲದ ರಾಜಕೀಯ, ಇವೆಲ್ಲವೂ ಕೂಡ ಜೀವನದ ಮೌಲ್ಯವನ್ನ ಕುಸಿಯುವಂತೆ ಮಾಡುತ್ತವೆ. ಕಾರಣ ನೋಡಿ, ನೆನಪಿಟ್ಟುಕೊಳ್ಳಿ, ನಮ್ಮ ದೇಶದ ನಾವು ಎಲ್ಲರೂ ಕೂಡ ಸನಾತನ ಪರಂಪರೆ, ಹಿಂದೂ ಧರ್ಮ, ಪವಿತ್ರವಾದ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಬಂದಂತ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನ ಪೋಷಿಸಬೇಕು. ಒಂದು ದೇಶದ ನಿಜವಾದ ಸಂಪತ್ತು ಅಂದ್ರೆ ಆ ದೇಶದ ಸಂಸ್ಕೃತಿ. ನಮ್ಮ ದೇಶದ ಸಂಸ್ಕೃತಿ ಕಾಲದ ಹೊಡೆತಕ್ಕೆ ಬದಲಾಗದೆ, ಚರಿತ್ರೆಯಿಂದ ಮಾಸದೆ ಹಾಗೆಯೇ ಉಳಿದುಕೊಂಡಿದೆ. ಹಲವಾರು ಸಂಸ್ಕರಣೆಗಳ ಫಲಶ್ರುತಿಯೇ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ. ಅನೇಕ ಮಂದಿ ಮಹನೀಯರು, ಮಹಿಳೆಯರು ಈ ದೇಶದಲ್ಲಿ ಜನಿಸುವುದರಿಂದಲೇ ಈ ದೇಶದ ಹೆಸರು ಸಾರ್ಥಕವಾಗಿದೆ. ಚಾರಿತ್ರ್ಯಗಳುಳ್ಳ ಬಹುಮಂದಿ ಮಹಿಳೆಯರು ಕೂಡ ಇಲ್ಲಿ ಜನಿಸಿದ್ದಾರೆ. ಈ ದೇಶದ ಸಂಸ್ಕೃತಿಯನ್ನ ನಾವೆಲ್ಲರೂ ಕೂಡ ಪೋಷಿಸಿಕೊಂಡು, ರಕ್ಷಿಸಿಕೊಂಡು, ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಿಕೊಂಡು, ಈ ಸನಾತನ ಪರಂಪರೆ ಶಿರವಾಗಿ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಎನ್ನುವುದೇ ಶಂಕರರ ಈ ಶ್ಲೋಕದ ಮೂಲ ಅರ್ಥ. ಈ ಶಂಕರರ ಶ್ಲೋಕದ ಶೀರ್ಷಿಕೆಯೇ ಪವಿತ್ರವಾದ ಹಿಂದೂ ಸನಾತನ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಎನ್ನುವುದೇ ಶಂಕರರ ಮೂಲ ಉದ್ದೇಶ. ಈಗ ಕೊನೆಯದಾಗಿ ನಾನು 2-4 ಮಾತುಗಳಲ್ಲಿ ಮುಗಿಸ್ತೇನೆ. ಇರಲಿ ಯಾವತ್ತೂ ಹೀಗೆ ನಿಮ್ಮೆಲ್ಲರ ಒಗ್ಗಟ್ಟು, ಇರಲಿ ಯಾವತ್ತೂ ಹೀಗೆ ನಿಮ್ಮೆಲ್ಲರ ಒಗ್ಗಟ್ಟು, ಇರದಿದ್ದರೆ ಒಗ್ಗಟ್ಟು ಆಗುವುದು ಸಿಹಿ ಇಲ್ಲದ ಒಬ್ಬಟ್ಟು. ನೀವು ಒಬ್ಬಟ್ಟಿಗೆ ಸಿಹಿ ಹಾಕದೆ ಮಾಡಿ ನೋಡುವ, ಮಣ್ಣು ತಿನ್ನಂಗಾಗುತ್ತೆ. ಅದಕ್ಕೆ ಒಗ್ಗಟ್ಟು ಇರದೇ ಇದ್ರೆ ಆಗುವುದು ಸಿಹಿ ಇಲ್ಲದ ಒಬ್ಬಟ್ಟು. ಬೆರಳು ಹೊತ್ತಕ್ಕೆ ಮುಖ್ಯಸ್ಥ ಹೆಬ್ಬೆಟ್ಟು, ಬೆರಳು ಹೊತ್ತಕ್ಕೆ ಮುಖ್ಯಸ್ಥ ಹೆಬ್ಬೆಟ್ಟು. ಈ ಮುಖ್ಯಸ್ಥನಿಗೆ ಬೇಕು ಯಾರು? ಈ ರಮಾನಂದಣ್ಣನಿಗೆ ಬೇಕು ನಮ್ಮೆಲ್ಲರ ಒಗ್ಗಟ್ಟು. ಹಾಗೆ ಕೃಷಿಕರು, ನಾನು ಕೃಷಿಕರ ಬಗ್ಗೆ ಒಂದು ಹೇಳಲೇಬೇಕು. ವೈದಿಕರು ಕೃಷಿಕರು ಒಂದೇ ನಾಣ್ಯದ ಎರಡು ಮುಖಗಳು, ಈ ಎರಡು ಮುಖಗಳು ಹವ್ಯಕ ಸಮುದಾಯದ ಪ್ರಮುಖ ಅಂಗಗಳು. ಈ ಪ್ರಮುಖ ಅಂಗಗಳ ರಕ್ಷಣೆಯ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯೋ. ಈ ಕಾರ್ಯಕ್ರಮ ವ್ಯಾಪ್ತಿ ಎಂದು ದುಡಿದಿರುವ ಪ್ರಿಯ ರಾಮಣ್ಣನೇ, ನಿನ್ನ ಬೆವರ ಹನಿಗೆ ಇಂದು ನಾವು ಧನ್ಯರು. ಗತಕಾಲ ಕಳೆದು ಶತಕಾಲ ಬಾಳಿ ಎಂದು ಹರಸುವೆವು. ಹವ್ಯಕ ಸಂಕ್ರಾಂತಿ ಕಾರ್ಯಕ್ರಮ ನಡೆಸಲಿಕ್ಕೆ ಒಗ್ಗಟ್ಟೆ ನಿಮ್ದುಡಿಯುವ. ಹವ್ಯಕ ಸಂಕ್ರಾಂತಿ ಕಾರ್ಯಕ್ರಮವ ನಡೆಸಲಿಕ್ಕೆ ಒಗ್ಗಟ್ಟೆ ನಿಮ್ದುಡಿಯುವ. ಇದರೊಳಗೆ ಇರುವಂತ ಸತ್ವ ತತ್ವಗಳನ್ನು ಜೀವನದಿ ಅಳವಡಿಸುವ. ಈ ಬಳಗದ ಮುಖ್ಯಸ್ಥ ರಾಮಣ್ಣನಿಗೆ ನಾವು ಪ್ರೋತ್ಸಾಹವ ನೀಡುವ. ಶ್ರೀ ಕ್ಷೇತ್ರದೊಡೆಯನ ಎಲ್ಲೋ ಕಾಣದ ನುಡಿ, ಎಲ್ಲೋ ಕಾಣದ ಒಗ್ಗಟ್ಟ ಇಲ್ಲಿ ನಾನು ಕಂಡೆನು. ಕವಲುಗೊಳ್ಳದೆ ಒಂದೇ ಮಾನಾದಿ ಸ್ಮರಿಸೋಣ ಕಾರ್ಯವ. ಈ ನಮ್ಮ ಒಗ್ಗಟ್ಟು ಮುಂದಿನ ಪೀಳಿಗೆಗೆ ಮಾದರಿಯಾಗಿರಿಸುವ. ಶ್ರೀ ಕ್ಷೇತ್ರದೊಡೆಯನ ಕೃಪೆಯು ಎಂದೆಂದು
ತಮ್ಮೆಲ್ಲರ ಮೇಲಿರಲಿ ಶ್ರೀ ಕ್ಷೇತ್ರದೊಡೆಯನ ಕೃಪೆಯು ಎಂದೆಂದು ತಮ್ಮೆಲ್ಲರ ಮೇಲಿರಲಿ. ಮುಕ್ತ ಮನದಿಂದ ಹರಸುವೆನು ನಿಮ್ಮ ಪ್ರತಿಭೆ ಮೊಳಕಲಿ. ಆಯುಷ್ಯ ಆರೋಗ್ಯದಿಂದ ಯಾವತ್ತು ಸುಖವಾಗಿ ಬಾಳಿರಿ. ಧನ್ಯವಾದ. ಇದುವರೆಗೆ ನನಗೆ ಮಾತನಾಡಿಕೊಟ್ಟಂತ ಅವಕಾಶಗಳು ಮುಗಿತಾ ಇದೆ. ರಾಮಾನಂದಣ್ಣ ಎಷ್ಟೊತ್ತು ಮಾತನಾಡ್ಬೇಕು ಅಂತ ಹೇಳಿದಾನೋ ಅಷ್ಟೇ ಹೊತ್ತು ಮಾತನಾಡಿದ್ದೇನೆ, ಇದರಲ್ಲಿ ಸಂಶಯವೇ ಇಲ್ಲ. ಸ್ವಲ್ಪ ಲೇಟ್ ಆಗಿ ಶುರುವಾಗಿದೆ, ಆದ್ರೂ ಆ ಟೈಮಿಗೆ ಮುಗಿಸಿದ್ದೇನೆ. ಧನ್ಯವಾದ ರಾಮಾನಂದಣ್ಣ. ಹಾಗೆ ತಮ್ಮೆಲ್ಲರೂ ಯಾರ್ದಾರು ಪ್ರಶ್ನೆ ಇದ್ರೆ ಕೇಳಬಹುದು ಮಾತೇರಿ. ನಂದು ಮೊದಲ ಪ್ರಶ್ನೆ ದಿವ್ಯಾ. ನಾನು ನೇತ್ರಕ್ಕನ ಭಗವದ್ಗೀತೆ ಕ್ಲಾಸಿಗೆ ಸೇರ್ಕೆಂಡಿ. ದಿನ ಭಗವದ್ಗೀತೆಯನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತು. ನಂಗನೆ ಲೇಟ್ ಆಗಿ ಸೇರ್ಕೆತೆ, 7 ಗಂಟೆ ಮೇಲೆ. ಅವಳು ಅಷ್ಟು ಮೊದ್ಲು ಬಂದು ನಮಗೆ